ಎನಿಥಿಂಗ್ ಅಬೌವ್ 35 years of ಏಜ್ ಅದನ್ನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ, ನಂಬರ್ 1. ಅಂಡ್ ನಂಬರ್ 2, ಬೇರೆ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ತಾಯಿಗೆ ಕನ್ಸೀವ್ ಆಗೋದಕ್ಕೂ ಮುಂಚೆ ಏನೇನು ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ಸ್ಟಿಲ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ದಟ್ 50 to 70% ಆಫ್ ದ ಬೇಬೀಸ್ ಬಾರ್ನ್ ವಿತ್ ಕಂಜನೈಟಲ್ ಕಂಡೀಷನ್ಸ್, ಅಂದ್ರೆ ಹುಟ್ಟಿನಿಂದ ಇರುವಂತ ಇಶ್ಯೂಸ್ ಕಮ್ ಫ್ರಮ್ ಅ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಜನ ಅನ್ಕೊಳ್ತಾರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಇಶ್ಯೂ ಇರೋದು ಅಂತ. ಅದಕ್ಕೆ ನಿಮ್ಮನ್ನು ಕೇಳಬಹುದೇನೋ ಅಲ್ವಾ, ಫೀಟಲ್ ಮೆಡಿಸಿನ್ ಬರೀ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಮಾತ್ರನಾ ಡಾಕ್ಟರ್? ಇಲ್ಲ, ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ಜಸ್ಟ್ ಫಾರ್ ದ್ಯಾಟ್. ವಿ ಗಿವ್ ಮೋರ್ ಕೇರ್. ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಜಾಸ್ತಿ ಅಟೆನ್ಷನ್ ಸಿಗಬೇಕು, ಆದರೆ ಸ್ಕ್ಯಾನ್ಸ್ ಆಗಬೇಕು ಎಲ್ಲರಿಗೆ. ಸಿ, ದೇರ್ ಇಸ್ ದಿಸ್ ಟರ್ಮ್ ಕಾಲ್ಡ್ ರ್ಯಾಂಡಮ್ ಅಕರೆನ್ಸ್. Any abnormality occurs as a random phenomena. It occurs in anybody. There is no reason why your baby has an abnormality or why somebody else, anybody's baby can have an abnormality. It's not because you are different from the rest of the population that your baby. It's a chance occurrence in the universe. So anybody can have an abnormal baby. And so first of all, if you have had an abnormal baby, you don't have to be guilty that something was wrong with me. No, it is a chance occurrence. Now, I always give an example of in plants, you'll have some funny shaped vegetable. ಒಂದು ವೆಜಿಟೇಬಲ್ ಒಂದು ವಿಪರೀತ ಶೇಪ್ ಇರುತ್ತೆ, ನಾಟ್ ಲೈಕ್ ಅದರ್ ಬೀಟ್ರೂಟ್ಸ್. ಒನ್ ಬೀಟ್ರೂಟ್ ವಿಲ್ ಬಿ ಡಿಫ್ರೆಂಟ್. ದ್ಯಾಟ್ ಈಸ್ ಅ ರ್ಯಾಂಡಮ್ ಅಕರೆನ್ಸ್. ಆಗುತ್ತೆ. ಯಾಕೆ ಆಯಿತು? ವಿ ಡೋಂಟ್ ನೋ. ಸಮಥಿಂಗ್ ಅಫೆಕ್ಟ್ಸ್ ಅ ಪರ್ಟಿಕ್ಯುಲರ್ ಬೇಬಿ ಆ್ಯಂಡ್ ದಟ್ ಬೇಬಿ ಗೆಟ್ಸ್ ಸಸೆಪ್ಟಬಲ್ ಟು ದ್ಯಾಟ್, ಗೆಟ್ಸ್ ಅಫೆಕ್ಟೆಡ್ ಬೈ ಇಟ್. ಅಬ್ನಾರ್ಮ್ಯಾಲಿಟಿ ಆಗುತ್ತೆ. ಸೊ ನಮಗೆ ಗೊತ್ತಿಲ್ಲ ಯಾವ ಹೆಂಗಸರಿಗೆ ಅಬ್ನಾರ್ಮಲ್ ಬೇಬಿ ಹುಟ್ಟಬಹುದು. ಸೊ ವಿ ನೀಡ್ ಟು give the same treatment to every patient so that we can find out which baby has a problem. To some extent, from ultrasound, we can diagnose certain problems. ಅದರ ಮುಂದೆ diagnose ಮಾಡಬೇಕಾದ್ರೆ we need to do other tests.